ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಶ್ರೀ ಕಾಂತೇಶ್ ಅವರು ಕೂಡ ವಿಷಯವನ್ನು ಹೇಳಿದರು. ಈ ಪುಸ್ತಕ ಸಮಾಜದಲ್ಲಿ ಇರುವಂಥ ದುಡುಕ್ತಾ ಇರುವಂಥ ಹಿಂದೂ ಹುಡುಗಿಯರು ಅವರಿಗೊಂದು ಮಾರ್ಗದರ್ಶನ, ಅವರಿಗೊಂದು ಧೈರ್ಯ, ಪಾಲಕರಿಗೆ ನಾವು ನಮ್ಮ ಮಕ್ಕಳ ಸಂಬಂಧಪಟ್ಟಾಗ ನಾವೇನು ಮಾಡಬೇಕಾಗಿದೆ, ಸಮಾಜ ಏನು ಮಾಡಬೇಕಾಗಿದೆ, ಸಂಘಟನೆ ಏನು ಮಾಡಬೇಕಾಗಿದೆ, ಸೊ ಇದರ ಸಂಬಂಧಪಟ್ಟಾಗೆ ಒಂದು ಜಾಗೃತಿ ಮೂಡಿಸೋ ದೃಷ್ಟಿಯಿಂದನೇ ಈ ಪುಸ್ತಕವನ್ನು 1,00,000 ಪ್ರತಿಯನ್ನು ಮುದ್ರಣ ಮಾಡಿ ಈಗಾಗಲೇ ಸಾಕಷ್ಟು ಕಡೆಗೆ ನಾವು ಪ್ರಚಾರ ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇಸ್ಲಾಮಿನ ಉದ್ದೇಶ ಈ ಏನೋ ಒಂದು ಲವ್ ಜಿಹಾದ್ ಅನ್ನುವಂಥದ್ದು ಏನಿದೆಯಲ್ಲ, ಜನಸಂಖ್ಯೆ ಜಾಸ್ತಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇದು ಒಂದು ಭಾಗ, ಇದೊಂದು ಪಾರ್ಟ್. ಬೇರೆ ಬೇರೆ ಬೇಕಾದಷ್ಟು ರೀತಿಯ ಅವರು ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಈ ದೇಶವನ್ನು ಜಗತ್ತನ್ನು ಇಸ್ಲಾಮೀಕರಣಗೊಳಿಸಬೇಕು ಅನ್ನುವಂಥದ್ದೇನು ಅವ್ರ ಗುರಿ ಇದೆ. ಅದರಲ್ಲಿ ಈ ಲವ್ ಜಿಹಾದ್ ಒಂದು ಪಾರ್ಟ್ ಇದು, ಒಂದು ಭಾಗ ಇದು, ಒಂದು ವಿಭಾಗ ಇದು. ಇದರ ಮೂಲಕ ಅವರು ಸಾಕಷ್ಟು ರೀತಿಯ ದೊಡ್ಡ ಜಾಲ, ಷಡ್ಯಂತ್ರ, ಕುತಂತ್ರ ನಡೀತಾ ಇದೆ. ನಿಜವಾದ ಪ್ರೀತಿ ಇಲ್ಲ, ಸುಳ್ಳೋದು, ಬೋಗಸ್ ಅದು. ಅವ್ರು ನಿಜವಾದ ಪ್ರೀತಿ ಇದ್ರೆ ಬುರ್ಕ ಯಾಕೆ ಹಾಕಿಸ್ತೀರಿ, ಗೋಮಾಂಸ ಯಾಕೆ ತಿನ್ನಿಸ್ತೀರಿ, ಮತ್ತು ಹೆಸರು ಬದಲಾವಣೆ ಅಬ್ದುಲ್ ಇದ್ದಿದ್ದು ಅಶೋಕ್ ಯಾಕೆ ಮಾಡ್ಕೊಳ್ತೀರಿ? ನಿಮ್ ನಿಜವಾದ ಪ್ರೀತಿ ಇದ್ರೆ ಅಬ್ದುಲ್ಲಾವೇ ಇಟ್ಕೊಳ್ಳಿ ನೋಡೋಣ, ಹೆಸರು ಯಾಕೆ ಬದಲಾವಣೆ ಮಾಡ್ತಾರೆ? ಸೊ ಇದೊಂದು ದೊಡ್ಡ ವೈರಸ್, ಇದು ಕ್ಯಾನ್ಸರ್, ಇದು ದೇಶದ್ರೋಹಿ, ಇದು ಹಿಂದೂ ದ್ರೋಹಿ, ಇದು ಇಸ್ಲಾಮೀಕರಣಕ್ಕೆ ಇದೊಂದು ಮಾರ್ಗ. ಇದು ಅದಕ್ಕೆ ನಾವು ಹಿಂದೂ ಸಂಘಟನೆಗಳು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಪ್ರೀತಿ ಅಲ್ಲ ಇದು, ಮೋಸ, ಇದು ದಗ, ಇದು. ಸೊ ಹಾಗಾಗಿ ಇಲ್ಲಿ ತನಕ ಹೆಸರು ಬದಲಾಯಿಸಿಕೊಂಡು ಪ್ರೀತಿ ಮಾಡಿದಂಥವರ ಪರ್ಸೆಂಟೇಜ್ 82% ಇದೆ. 82% ಮುಸ್ಲಿಮರು ತಮ್ಮ ಹೆಸರು ಬದಲಾವಣೆ ಮಾಡಿಕೊಂಡು ಪ್ರೀತಿ ಮಾಡಿ, ಮೋಸ ಮಾಡಿ, ಬುರ್ಕ ಹಾಕಿಸಿ, ಗೋಮಾಂಸ ತಿನ್ನಿಸಿ, ಮಾರಾಟ ಮಾಡಿ ಅಥವಾ ಇನ್ನೇನೇನೋ ಮಾಡುವಂಥ ಪ್ರಕ್ರಿಯೆಗಳನ್ನು ನಾವು ಆಧಾರ ಸಹಿತ ಇವತ್ತು ಪುಸ್ತಕದಲ್ಲಿ ಮುದ್ರಣವನ್ನು ಮಾಡಿದ್ದೀವಿ ನಾವು. ಸೊ ಇದು ನಾವು ತಡಿದೇ ಇದ್ರೆ ಇನ್ಯಾರು ತಡಿಬೇಕು? ನಾವು ಹಿಂದೂಗಳು, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಉಳಿಸ್ಬೇಕಾದ್ದು ನಮ್ಮ ಕರ್ತವ್ಯ ರೀ. ಮಾತೃದೇವೋಭವ ಅಂತ ನಾವು ಹೇಳ್ತೀವಿ. ತಾಯಿಯನ್ನು, ಸ್ತ್ರೀಯನ್ನು ದೇವರ ಸಮಾನವಾಗಿ ಕಂಡಂಥ ಈ ದೇಶದಲ್ಲಿ ನಾವು ರಕ್ಷಣೆ ಮಾಡದಿದ್ದರೆ ಇನ್ಯಾರು ಮಾಡೋದು? ಸೊ ಹಾಗಾಗಿ 2009ರಲ್ಲಿ ಮೊದಲನೆಯ ಪುಸ್ತಕ ಮುದ್ರಣವನ್ನು ನಾವೇ ಮಾಡಿದ್ದೀವಿ. ಇದು 2ನೇ ಮುದ್ರಣ. ಇದು